ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟೊಮೊಟೊ ಹಣ್ಣಿನ ಸಾರು, ಗೊಜ್ಜು, ಸಾಗು ಹೀಗೆ ಎಲ್ಲರಿಗೂ ಚಿರಪರಿಚಿತ. ಹಲವಾರು ಅಡುಗೆಗಳಲ್ಲಿ ಟೊಮೊಟೊ ಬಳಕೆ ಆಗುತ್ತೆ. ಆದ್ರೆ ಟೊಮೊಟೊ ಕಾಯಿಯನ್ನು ಕೂಡ ಅಡುಗೆಗೆ ಬಳಸ್ಬೋದು ಅಂತ ನಿಮಗೆ ಗೊತ್ತಿದ್ಯಾ? ನಾನಿವತ್ತು ಟೊಮೊಟೊ ಕಾಯಿಯ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ 2 ಚಮಚ ಅಡುಗೆ ಎಣ್ಣೆನ ಹಾಕೊಂಡು ಹಾಗೆ 1 ಚಮಚದಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. 4 ಚಮಚದಷ್ಟು ಅರಿಶಿಣನ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದಂತಹ ಸಾಸಿವೆ ಕಾಳು ಸಿಡಿದ ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೊಟೊ ಕಾಯಿಯನ್ನ ಹಾಕೊಳ್ತಾ ಇದ್ದೀನಿ. ಈ ಟೊಮೊಟೊ ಕಾಯಿಯ ಗೊಜ್ಜು ಅನ್ನದ ಜೊತೆ ಸವಿಯೋದಲ್ಲದೆ ದೋಸೆ ಅಥವಾ ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಕಾಯಿನ ಬೇಯಿಸ್ಕೊಳ್ಳೋಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಟೊಮೊಟೊ ಕಾಯಿಯಲ್ಲಿಯೇ ನೀರು ಬಿಟ್ಕೊಳ್ಳುತ್ತೆ. ಟೊಮೊಟೊ ಕಾಯಿಯನ್ನ ಉಪ್ಪು ಮತ್ತು ಬೆಲ್ಲದ ಜೊತೆ 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಕಾಯಿ ಚೆನ್ನಾಗಿ ಬೆಂದಿದೆ. ಟೊಮೊಟೊ ಕಾಯಿಯ ನೀರೆಲ್ಲ ಆರಿದೆ. ಈಗ ಸ್ಟವ್ ಆಫ್ ಮಾಡಿ ಟೊಮೊಟೊ ಕಾಯಿಯನ್ನ ಬಿಸಿ ಆರೋಕೆ ಇಟ್ಕೊಳ್ತಾ ಇದ್ದೀನಿ. ಒಂದು ಒಗ್ಗರಣೆ ಕೌಲಿಗೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೋಸ್ಕರ 4 ರಿಂದ 5 ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ. ಲೈಟ್ ಆಗಿ ಹುರಿಬೇಕು. ಒಂದು ಚಮಚದಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹುರಿದಿರುವಂತಹ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಸ್ವಲ್ಪ ಕಾಯಿ ತುರಿನೂ ಹಾಕಿ ನುಣ್ಣಗೆ ತಿರ್ಸ್ಕೊಳ್ಬೇಕು. ಈಗಾಗಲೇ ಹುರಿದು ತಣ್ಣದಿರುವಂತಹ ಟೊಮೊಟೊ ಕಾಯಿಗೆ ತಿರ್ಸಿರುವಂತಹ ಮಸಾಲೆನ ಹಾಕೊಳ್ಬೇಕು. ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಟೊಮೊಟೊ ಕಾಯಿ ಹಾಗೆ ರುಬ್ಬಿರುವ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾನೇ ಸಿಂಪಲ್ ಆಗಿ ರುಚಿಯಾದಂತಹ ಟೊಮೊಟೊ ಕಾಯಿ ಗೊಜ್ಜು ರೆಡಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.